ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾದ ಲುಕ್ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಗಿತ್ತು. ಈಗ ಈ ಸಿನಿಮಾದ ಮೊದಲ ಹಾಡಾದ ಮಾತು ಸೋತು ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ಈ ಹಾಡನ್ನ ವಾಸುಕಿ ವೈಭವ್ ಸಂಯೋಜಿಸಿದ್ದು, ಯೋಗರಾಜ್ ಭಟ್ ಸಾಹಿತ್ಯ ರಚಿಸಿ ಅರ್ಮಾನ್ ಮಲ್ಲಿಕ್ ಹಾಡಿದ್ದಾರೆ. ಕೋಟಿ ಸಿನಿಮಾ ಮಾತು ಸೋತು ಸಾಂಗ್ ವಾಸುಕಿ ವೈಭವ್ ಹಾಗೂ ಅರ್ಮಾನ್ ಮಲ್ಲಿಕ್ ಕಾಂಬಿನೇಷನ್ ನ ಮೊದಲ ಹಾಡು. ಇನ್ನು ಯೋಗರಾಜ್ ಭಟ್ ಅವರ ಜೊತೆ ಕೆಲಸ ಮಾಡಿರೋದು ಹೊಸ ಅನುಭವ. ಈ ಮೂವರ ಕಾಂಬಿನೇಷನ್ ನ ಹಾಡು ಸಂಗೀತ ಪ್ರಿಯರಿಗೆ ಇಷ್ಟವಾಗುತ್ತೆ ಅಂತ ವಾಸುಕಿ ವೈಭವ್ ಅಭಿಪ್ರಾಯ ಪಟ್ಟಿದ್ದಾರೆ. ಕೋಟಿ ಚಿತ್ರದ ತಾರಾಗಣದಲ್ಲಿ ಡಾಲಿ ಧನಂಜಯ್ ಜೊತೆ ನಾಯಕಿಯಾಗಿ ಮೋಕ್ಷಾ ಕುಶಾಲ್ ನಟಿಸಿದ್ದಾರೆ. ಇನ್ನು ಹಿರಿಯ ನಟರಾದ ರಂಗಾಯಣ ರಘು, ರಮೇಶ್ ಇಂದಿರಾ, ತಾರಾ, ಸರ್ದಾರ್ ಸತ್ಯ ಮುಂತಾದವರು ಅಭಿನಯಿಸಿದ್ದಾರೆ. ಕೋಟಿ ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿದ್ದು ವಾಸುಕಿ ವೈಭವ್ ರಾಗ ಸಂಯೋಜಿಸಿದ್ದಾರೆ. ಈ ಹಾಡುಗಳಿಗೆ ಯೋಗರಾಜ್ ಭಟ್ ಹಾಗೂ ವಾಸುಕಿ ವೈಭವ್ ಸಾಹಿತ್ಯ ರಚಿಸಿರೋದು ವಿಶೇಷ. ಈ ಎಲ್ಲಾ ಹಾಡುಗಳು ಕನ್ನಡದ ಕಿವಿ ಹಾಗೂ ಮನಸ್ಸುಗಳಿಗೆ ಇಷ್ಟವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಕೋಟಿ ನಿರ್ದೇಶಕ ಪರಂ ಅಭಿಪ್ರಾಯಪಟ್ಟಿದ್ದಾರೆ. 1857ರ ಸ್ವಾತಂತ್ರ್ಯ ಪೂರ್ವದ ಹಲಗಲಿ ದಂಗೆಯನ್ನ ದೊಡ್ಡ ಪರದೆಯಲ್ಲಿ ತೋರಿಸೋದಕ್ಕೆ ನಿರ್ದೇಶಕ ಸುಕೇಶ್ ಫೆಬ್ರವರಿಯಲ್ಲಿ ಶೂಟಿಂಗ್ ಅನ್ನ ಪ್ರಾರಂಭಿಸಿದ್ರು. ಬಹುಭಾಷಾ ಐತಿಹಾಸಿಕ ಹಲಗಲಿ ಚಿತ್ರಕ್ಕೆ ಲವ್ ಮಾಕ್ಟೇಲ್ ಖ್ಯಾತಿಯ ಡಾರ್ಲಿಂಗ್ ಕೃಷ್ಣ ನಾಯಕನಾಗಿ ಆಯ್ಕೆಯಾಗಿ ಧೈರ್ಯಶಾಲಿ ಯೋಧನ ಪಾತ್ರಕ್ಕಾಗಿ ಸುಮಾರು 6 ತಿಂಗಳ ಕಾಲ ಕಠಿಣ ತರಬೇತಿಯನ್ನ ಪಡೆದಿದ್ರು. ಮೈಸೂರಿನ ಲಲಿತ್ ಮಹಲ್ ಅರಮನೆಯಲ್ಲಿ ಶೂಟಿಂಗ್ ಆರಂಭವಾಗಿತ್ತು. ಮಾರ್ಚ್ ನಲ್ಲಿ ಕೃಷ್ಣ 1 ದಿನದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಆದ್ರೆ ಸದ್ಯಕ್ಕೆ ಹರಡ್ತಾ ಇರುವ ಹಾಟ್ ನ್ಯೂಸ್ ಏನಂದ್ರೆ, ಕೃಷ್ಣ ಇನ್ಮುಂದೆ ಹಲಗಲಿ ಚಿತ್ರದಲ್ಲಿ ನಟಿಸೋದಿಲ್ಲ ಎಂಬುದು. ಹಲಗಲಿ ಚಿತ್ರದಿಂದ ಕೃಷ್ಣ ಹೊರ ನಡೆದಿರೋದನ್ನ ನಿರ್ದೇಶಕ ಸುಕೇಶ್ ಖಚಿತಪಡಿಸಿದ್ದಾರೆ. ಸೃಜನಶೀಲ ಭಿನ್ನಾಭಿಪ್ರಾಯಗಳು ನಿರ್ಧಾರಕ್ಕೆ ಕಾರಣವಾಗಿರಬಹುದು ಅಂತ ಹೇಳ್ತಾರೆ. ಇದೊಂದು ಐತಿಹಾಸಿಕ ಚಿತ್ರವಾಗಿದ್ರಿಂದ ಕೃಷ್ಣ ಅವರಲ್ಲಿ 2 ವರ್ಷ ಈ ಚಿತ್ರಕ್ಕೆ ತಮ್ಮ ಸಮಯ ಮೀಸಲಿಡುವಂತೆ ನಿರ್ದೇಶಕ ಸುಕೇಶ್ ಕೋರಿದ್ರು. ಹಲಗಲಿ ಹೊರತುಪಡಿಸಿ ಬೇರೆ ಚಿತ್ರದ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ಬ್ರಿಟಿಷರ ಅವಧಿಯಲ್ಲಿ ನಡೆದ ಎಪಿಸೋಡ್ಗಳನ್ನ ಒಳಗೊಂಡ 1-2 ಶೆಡ್ಯೂಲ್ಗಳನ್ನ ಪೂರ್ಣಗೊಳಿಸಿದ್ದು, ಕೃಷ್ಣ 1 ದಿನದ ಚಿತ್ರೀಕರಣದಲ್ಲಿ ಕೂಡ ಭಾಗವಹಿಸಿದ್ರು. ಮೊದಲ ದಿನದ ಶೂಟಿಂಗ್ ನಲ್ಲಿ 200ಕ್ಕೂ ಹೆಚ್ಚು ಅಮೆರಿಕ ಹಾಗೂ ರಷ್ಯನ್ ಕಲಾವಿದರು ಹಾಗೂ ಸ್ಥಳೀಯ ಕಲಾವಿದರು ಸೇರಿದಂತೆ 500ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದ ದೃಶ್ಯಗಳನ್ನ ಚಿತ್ರೀಕರಿಸಲಾಗಿತ್ತು. ಆದ್ರೆ ಇದಾದ ಕೆಲವೇ ದಿನದಲ್ಲಿ ಡಾರ್ಲಿಂಗ್ ಕೃಷ್ಣ ಕನ್ನಡದ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಅವರ ಪಕ್ಕ ಕಾಣಿಸ್ಕೊಂಡಿದ್ರು. ಫಾದರ್ ಚಿತ್ರವನ್ನ ಒಪ್ಕೊಂಡ್ರು. ಇದು ಸಿನಿಮಾದಿಂದ ದೂರ ಉಳಿಯುವಿಕೆಗೆ ಕಾರಣವಾಗಿರಬಹುದು. ಡಾರ್ಲಿಂಗ್ ಕೃಷ್ಣ ಅವರ ಈ ನಡೆಯಿಂದ ಸಹಜವಾಗಿಯೇ ಹಲಗಲಿ ಚಿತ್ರದ ನಿರ್ದೇಶಕ ಸುಕೇಶ್ ನಾಯಕ್ ಮತ್ತು ನಿರ್ಮಾಪಕ ಕಲ್ಯಾಣ್ ಚಕ್ರವರ್ತಿ ಅವರಿಗೆ ಬೇಸರ ಆಗಿದೆ. ಇದೊಂದು ದೊಡ್ಡ ಬಜೆಟ್ನ ಸಿನಿಮಾವಾಗಿದ್ದು ಹಲಗಲಿ ಮೇಲೆ ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸಿರುವ ನಾಯಕರು ಬೇಕಾಗಿದ್ದಾರೆ. ಹೀಗಾಗಿಯೇ ನಿರ್ದೇಶಕ ಮತ್ತು ನಿರ್ಮಾಪಕರಿಬ್ರು ಕೂಡ ಸದ್ಯಕ್ಕೆ ತಮ್ಮ ಐತಿಹಾಸಿಕ ಚಿತ್ರಕ್ಕೆ ಬೇರೆ ನಾಯಕರನ್ನ ಹುಡುಕ್ತಾ ಇದ್ದಾರೆ. ಹೊಸ ನಾಯಕನ ಆಯ್ಕೆಯಾದ ನಂತರ ಅಧಿಕೃತವಾಗಿ ಘೋಷಿಸೋದಾಗಿ ಕೂಡ ತಿಳಿಸಿದ್ದಾರೆ. ದುಹಾರ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಕಲ್ಯಾಣ್ ಚಕ್ರವರ್ತಿ ನಿರ್ಮಿಸಿದ ನಿರ್ಮಾಪಕರು ಹಲಗಲಿಯನ್ನ ಆರಂಭದಲ್ಲಿ ಕನ್ನಡ ಮತ್ತು ತೆಲುಗಿನಲ್ಲಿ ಮಾಡಲು ಯೋಜಿಸುತ್ತಿದ್ದಾರೆ ಮತ್ತು ನಂತರ ವಿವಿಧ ಭಾಷೆಗಳಲ್ಲಿ ಡಬ್ಬಿಂಗ್ ಆವೃತ್ತಿಗಳನ್ನ ಬಿಡುಗಡೆ ಮಾಡೋಕೆ ಯೋಜಿಸ್ತಾ ಇದ್ದಾರೆ. ಹಲಗಲಿ ಚಿತ್ರಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಕ್ರಮ್ ಮೋರೆ ಅವರ ಸಾಹಿತ್ಯ ನೃತ್ಯ ನಿರ್ದೇಶನವಿದೆ. ಡಾರ್ಲಿಂಗ್ ಕೃಷ್ಣ ಅವರ ಜಾಗಕ್ಕೆ ಯಾರು ನಾಯಕನಾಗಿ ಬರ್ತಾರೆ, ಹಲಗಲಿ ದಂಗೆಯ ನಾಯಕ ಯಾರಾಗ್ತಾರೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಿದೆ. ಈಗಾಗಲೇ ಯುಐ ಚಿತ್ರದ ಟ್ರೋಲ್ ಸಾಂಗ್ ಸೂಪರ್ ಹಿಟ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಪ್ರಪಂಚದ ಆಗು ಹೋಗುಗಳನ್ನೆಲ್ಲ ಸೇರಿಸಿ ಉಪ್ಪಿ ತಮ್ಮದೇ ಸ್ಟೈಲ್ ನಲ್ಲಿ ಯುಐ ಕಥೆಯನ್ನ ಹೆಣೆದಿದ್ದಾರೆ. ಆದ್ರೆ ಸದ್ಯಕ್ಕೆ ಈ ಸಿನಿಮಾ ಬಿಡುಗಡೆ ಲಕ್ಷಣಗಳು ಕಾಣ್ತಾ ಇಲ್ಲ. ಯುಐ ಸಿನಿಮಾ ತಡವಾದ್ರೆ ಏನು, ಉಪ್ಪಿ ಆಲ್ ಟೈಮ್ ಫೇವರೇಟ್ ಸಿನಿಮಾ ಎ ಹೊಸ ರೂಪದಲ್ಲಿ ರಿಲೀಸ್ಗೆ ರೆಡಿಯಾಗಿದೆ. ಇದೇ ಮೇ 17ಕ್ಕೆ ಎ ಸಿನಿಮಾ ರಿಲೀಸ್ ಮಾಡಲು ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಿದೆ. ಮೇ 17ರಂದು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಸೇರಿದಂತೆ ರಾಜ್ಯದಾದ್ಯಂತ ಎ ರಿಲೀಸ್ ಆಗಲಿದೆ ಎಂದಿದ್ದಾರೆ ಉಪೇಂದ್ರ. 25 ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಈ ಚಿತ್ರವನ್ನ ಡಿಜಿಟಲ್ ರೂಪದಲ್ಲಿ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ತಾಂತ್ರಿಕವಾಗಿ ಚಿತ್ರವನ್ನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಸಿದ್ಧಪಡಿಸುವ ಕೆಲಸಗಳು ಕೂಡ ನಡೀತಿದೆ. ಬಿ ಜಗನ್ನಾಥ್ ಹಾಗೂ ಬಿಜಿ ಮಂಜುನಾಥ್ ನಿರ್ಮಾಣದ ಎ ಸಿನಿಮಾ ಮೂಡಿ ಬಂದಿದ್ದು, ಸಿನಿಮಾದೊಳಗೆ ಒಂದು ಸಿನಿಮಾ ಮಾಡುವ ಕಥೆಯನ್ನ ಹೇಳಿದ್ರು.
ಗುರುಕಿರಣ್ ಸಂಗೀತ ಚಿತ್ರಕ್ಕೆ ಜೀವಾಳವಾಗಿತ್ತು. 1998ರಲ್ಲಿ ರಿಲೀಸ್ ಆದ ಈ ಸಿನಿಮಾಗೆ ಒಂದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು. 3 ಜನ ಹೀರೋಯಿನ್ಗಳ ಜೊತೆ ಉಪೇಂದ್ರ ಡ್ಯುಯೆಟ್ ಹಾಡಿದ್ರು. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಎನ್ನುವ ಕ್ಯಾಪ್ಷನ್ ಕೊಟ್ಟು ಈ ಚಿತ್ರವನ್ನ ಪ್ರಚಾರ ಮಾಡಲಾಗಿತ್ತು. ಸಿನಿಮಾ ತೆಲುಗು ಕೂಡ ಡಬ್ ಆಗಿ ಹಿಟ್ ಆಗಿತ್ತು. ಇನ್ನು ಚಿತ್ರದ ಆರಂಭದಲ್ಲೇ ಗಣೇಶನ ವಿಗ್ರಹಕ್ಕೆ ಗನ್ ಇಟ್ಟು ಉಪೇಂದ್ರ ಹೇಳಿದ್ದ ಡೈಲಾಗ್ಗಳು ವೈರಲ್ ಆಗಿತ್ತು. ತಮ್ಮದೇ ಶೈಲಿಯಲ್ಲಿ ಬಹಳ ವಿಚಿತ್ರವಾಗಿ ಫಿಲಾಸಫಿಯನ್ನ ಹೇಳಿದ್ರು ಉಪೇಂದ್ರ. ಎಲ್ಲಾ ಸೇರಿ ಸಿನಿಮಾ ಹಿಟ್ ಆಗಿತ್ತು. ಅಂದಾಜು 1.25 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ಆವತ್ತಿನ ಕಾಲಕ್ಕೆ 20 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಉಪೇಂದ್ರ ಬರೆದ ಕತೆಗೆ ಮತ್ತು ನಿರ್ದೇಶನಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ರು. ಈ ಸಿನಿಮಾ ಮೇ 17ರಂದು ಮತ್ತೆ ಬೆಳ್ಳಿ ಪರದೆ ಅಲಂಕರಿಸ್ತಾ ಇದ್ದು, ಈಗಾಗಲೇ ಕೆಲವೆಡೆ ಅಡ್ವಾನ್ಸ್ ಬುಕಿಂಗ್ ಕೂಡ ಶುರುವಾಗಿದೆ. ಉಪೇಂದ್ರ ಅವರ ಈ ಸಿನಿಮಾದ ರಿಲೀಸ್ ಫಾರ್ಮುಲಾ ಹೇಗ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಚಾರ್ಲಿ 777 ಸಿನಿಮಾದ ಮೂಲಕ ಹೆಸರು ಮಾಡಿದ ಚಂದನವನದ ನಟಿ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಫೈಟ್ ಕೊಟ್ಟು ಲೀಡ್ ನಲ್ಲಿದ್ರು. ಸಂಗೀತ ಶೃಂಗೇರಿ ತಮ್ಮ ಹೊಸ ಸಿನಿಮಾ ಮಾರಿಗೋಲ್ಡ್ ಪ್ರಚಾರದ ನಡುವೆಯೂ ಕೂಡ ತಮ್ಮ ಕುಟುಂಬ, ಫ್ರೆಂಡ್ಸ್ ಹಾಗೂ ಅಭಿಮಾನಿಗಳೊಂದಿಗೆ ಗ್ರ್ಯಾಂಡ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಮಧ್ಯರಾತ್ರಿ ಅವರ ಕುಟುಂಬ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ನೀಡಿತ್ತು. ಸಂಗೀತ ಶೃಂಗೇರಿ ಅವರ ಜನ್ಮದಿನಕ್ಕೆಂದು ನೀಲಿ ಬಿಳಿ ಬಣ್ಣದ ಥೀಮ್ ನಲ್ಲಿ ಕೇಕ್ ಮಾಡಲಾಗಿತ್ತು. ನೀಲಿ ಬಣ್ಣದ ಡ್ರೆಸ್ ನಲ್ಲಿ ಸಂಗೀತ ಶೃಂಗೇರಿ ಅವರು ಕಂಗೊಳಿಸಿದ್ದಾರೆ. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ಬುಲೆಟ್ ಪ್ರಕಾಶ್ ಅವರು ಸಂಗೀತ ಜನ್ಮದಿನದ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಕೆಲ ಅವರು ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ಬಿಗ್ ಬಾಸ್ ಮನೆಯೊಳಗಡೆ ಸಂಗೀತ ಶೃಂಗೇರಿ, ಡ್ರೋನ್ ಪ್ರತಾಪ್ ನಡುವೆ ಅಕ್ಕ ತಮ್ಮನ ಸಂಬಂಧ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಈಗ ಪ್ರತಾಪ್ ಅವರು ಕೂಡ ಅಕ್ಕನ ಜನ್ಮದಿನಕ್ಕೆ ಬಂದು ಶುಭ ಹಾರೈಸಿದ್ದಾರೆ. ನೀತು ವನಜಾಕ್ಷಿ, ಡ್ರೋನ್ ಪ್ರತಾಪ್ ಸೇರ್ಕೊಂಡು ಗೀತಾ ಅವರ ಜನ್ಮದಿನದಂದು ಕೇಕ್ ಕಟ್ ಮಾಡಿಸಿದ್ದಾರೆ. ಹಾಗೆ ವಿಶೇಷವೇನೆಂದ್ರೆ ಸಂಗೀತ ಶೃಂಗೇರಿ ಅವರ ಮನೆಗೆ ಬಂದ ಡ್ರೋನ್ ಪ್ರತಾಪ್ಗೆ ಸ್ವತಃ ಸಂಗೀತ ಅವರೇ ಆರತಿ ಮಾಡಿ ಸ್ವಾಗತವನ್ನ ಮಾಡಿದ್ದಾರೆ. ಸಂಗೀತ ತಮ್ಮ ಹುಟ್ಟುಹಬ್ಬದಂದು ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೂ ಕೂಡ ಭೇಟಿ ನೀಡಿದ್ದಾರೆ, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಸಂಗೀತ ಶೃಂಗೇರಿ ಅವರಿಗೆ ಅಪ್ಪು ಸಮಾಧಿ ಬಳಿ ಇದ್ದ ಅಭಿಮಾನಿಗಳು ಹೂಗಳನ್ನ ನೀಡಿದ್ದಾರೆ. ಹೀಗೆ ಸಂಗೀತ ಶೃಂಗೇರಿ ತಮ್ಮ ಈ ವಸಂತದ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ. ಕೌಸಲ್ಯ ಸುಪ್ರಜಾ ರಾಮಚಿತ್ರ ಖ್ಯಾತಿಯ ನಟಿ ಬೃಂದಾ ಆಚಾರ್ಯ ಹೊಸದೊಂದು ಪ್ರಯೋಗ ಮಾಡಿದ್ದಾರೆ. ಈ ಪ್ರಯೋಗಕ್ಕೆ ಸಾವಿರ ಗುಂಗಲಿ ಅನ್ನೋ ಹೆಸರಿದೆ. ಇದನ್ನ ನೋಡಿದ್ರೆ ಇಡೀ ಒಂದು ಅದ್ಭುತ ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಆದ್ರೆ ಇದು ಸಿನಿಮಾ ಅಲ್ಲ. ಕನ್ನಡದಲ್ಲಿ ಆಲ್ಬಮ್ ಸಾಂಗ್ಗಳ ಅಬ್ಬರ ಅಷ್ಟೇನು ಇರಲಿಲ್ಲ. ಬಾಲಿವುಡ್ ನಲ್ಲಿ ಇದರ ಹಾವಳಿ ಜಾಸ್ತಿ ಇತ್ತು. ಆದ್ರೆ ಇದೀಗ ಅಲ್ಲೂ ಕೂಡ ಕಡಿಮೆ ಆಗಿದೆ. ಇಂತಹ ಟೈಮ್ ನಲ್ಲಿ ಕೌಸಲ್ಯ ಸುಪ್ರಜಾ ರಾಮಚಿತ್ರ ಖ್ಯಾತಿಯ ನಟಿ ಬೃಂದಾ ಆಚಾರ್ಯ ಈಗೊಂದು ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಇದರಲ್ಲಿ ಒಂದು ಇಡೀ ಕಥೆಯ ಚಿತ್ರಣವೇ ಇದೆ. ಇದನ್ನ ಹೇಳುವ ರೀತಿ ಇಲ್ಲಿ ಇಷ್ಟ ಆಗುತ್ತೆ. ಅದ್ಭುತ ಸಾಲುಗಳಲ್ಲಿ ಈ ಒಂದು ಆಲ್ಬಮ್ ಸಾಂಗ್ ಅನ್ನ ಕಟ್ಟಿಕೊಟ್ಟಿದ್ದಾರೆ. ಸಾವಿರ ಗುಂಗಲಿ ಅನ್ನೋದು ಇದರ ಟೈಟಲ್. ಬೃಂದಾ ಆಚಾರ್ಯ ಜೊತೆಗೆ ಸೀರಿಯಲ್ ನಟ ಭರತ್ ಬೋಪಣ್ಣ ಕೂಡ ಜೋಡಿಯಾಗಿದ್ದಾರೆ. ಇವರ ಜೋಡಿಯ ಈ ಹಾಡಿನ ದೃಶ್ಯ ವೈಭವವನ್ನ ಆಲ್ಬಮ್ ನೋಡುಗರು ಮೆಚ್ಚಿಕೊಂಡಿದ್ದಾರೆ. ಸಾವಿರ ಗುಂಗಲಿ ಆಲ್ಬಮ್ ಸಾಂಗ್ ಅನ್ನ ಸಿನಿಮಾ ರೀತಿ ಚಿತ್ರೀಕರಿಸಿದ್ದಾರೆ. ಡ್ರೋನ್ ಕ್ಯಾಮೆರಾ ಬಳಕೆ ಇಲ್ಲಿ ಆಗಿದೆ. ಬೃಂದಾ ಆಚಾರ್ಯ ಬರೋ ಕಾರ್ ದೃಶ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ನೋಡ್ತಾ ಹೋದ್ರೆ ಇಡೀ ಹಾಡಿನಲ್ಲಿರೋ ಈ ನಿಸರ್ಗ ಸೌಂದರ್ಯ ಮನಕ್ಕೆ ಮುದ ನೀಡುತ್ತೆ. ನಟಿ ಬೃಂದಾ ಆಚಾರ್ಯ ಇಲ್ಲಿ ಡಾಕ್ಟರ್ ರೋಲ್ ಮಾಡಿದ್ದಾರೆ. ಭರತ್ ಬೋಪಣ್ಣ ಇಲ್ಲಿ ಬೃಂದಾ ಆಚಾರ್ಯಗೆ ಜೋಡಿಯಾಗಿದ್ದಾರೆ. ಇವರ ಲವ್ಲಿ ಲೈಫ್ ನ ಕಥೆ ಇಲ್ಲಿ ಬರುತ್ತೆ. ಮದ್ವೆ ಆದ್ಮೇಲೂ ಅದೇ ಪ್ರೀತಿ ಮುಂದುವರಿಯುತ್ತೆ. ಬೃಂದಾ ಆಚಾರ್ಯ ತನ್ನ ಪತಿಗೆ ಕೊಡಿಸೋ ಬೈಕ್ ಏನೆಲ್ಲ ಅವಾಂತರ ಮಾಡುತ್ತೆ ಅನ್ನೋದು ಇಲ್ಲಿ ಚಿತ್ರರೂಪ ಪಡೆದುಕೊಂಡಿದೆ. ಸಾವಿರ ಗುಂಗಲಿ ಹಾಡಿನಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಇದರಿಂದ ಬೇರೆಯವರು ಸ್ಫೂರ್ತಿ ಪಡಿಬಹುದು. ಈ ಒಂದು ದೃಶ್ಯವನ್ನ ನೋಡಿದಾಗ ಒಂದು ಅರೆಕ್ಷಣ ಡಾಕ್ಟರ್ ರಾಜ್ಕುಮಾರ್ ನೆನಪಿಗೆ ಬರ್ತಾರೆ. ನೇತ್ರದಾನ ಮಹಾದಾನ ಅಂತ ಹೇಳಿರೋ ಮಾತು ಕಣ್ಮುಂದೆ ಬಂದು ಹೋಗುತ್ತೆ. ಸಾವಿರ ಗುಂಗಲಿ ಹಾಡನ್ನ ಪ್ರಮೋದ್ ಮರವಂತೆ ಬರೆದಿದ್ದಾರೆ. ಜಾಯ್ ಕಾಸ್ಟ್ ಈ ಆಲ್ಬಮ್ಗೆ ಸಂಗೀತ ಕೊಟ್ಟಿದ್ದಾರೆ. ಪೃಥ್ವಿ ಭಟ್ ಇದನ್ನ ಹಾಡಿದ್ದಾರೆ. ಕೃಷ್ಣ ನಂಜುಂಡಯ್ಯ ಅವರ ನಿರ್ದೇಶನ ಈ ಒಂದು ಹಾಡಿಗೆ ಇದೆ. NK ರಾಜ್ ಅವರು ಈ ಹಾಡನ್ನ ಸಿನಿಮಾ ರೀತಿಯಲ್ಲಿಯೇ ತೆಗೆದುಕೊಟ್ಟಿದ್ದಾರೆ. ಈ ಒಂದು ಇಡೀ ಕಿರುಚಿತ್ರಕ್ಕೆ ಎಷ್ಟು ಶ್ರಮ ಹಿಡುತ್ತದೆಯೋ ಅಷ್ಟು ಶ್ರಮ ಇಲ್ಲಿ ಕಾಣಿಸುತ್ತೆ. ಅಷ್ಟು ಕೆಲಸ ಮಾಡಿರೋ ಈ ಆಲ್ಬಮ್ ಸಾಂಗ್ ನಲ್ಲಿ ಬೃಂದಾ ಆಚಾರ್ಯ, ಭರತ್ ಬೋಪಣ್ಣ, ಮಯೂರ್ ಸಾಗರ್, ಕೃತಿಕಾ ಗೌಡ, ಮಾಲಿನಿ ಪಿ ರಾವ್ ಮುಂತಾದವರು ಅಭಿನಯಿಸಿದ್ದಾರೆ. ಸಾವಿರ ಗುಂಗಲಿ ಹಾಡು ರಿಲೀಸ್ ಆಗಿದೆ. ವಿಡಿಯೋ ಸಾಂಗ್ ಆಗಿರೋದ್ರಿಂದ ಬೇಗ ಕನೆಕ್ಟ್ ಆಗುವ ಹಾಗೇನೆ ಇದೆ. ಒಳ್ಳೆ ಲೊಕೇಶನ್ ಹಾಗೂ ಒಂದೊಳ್ಳೆ ಕತೆ ಇಲ್ಲಿ ಆಲ್ಬಮ್ ನಲ್ಲಿದೆ. ಎಲ್ಲವೂ ಸೇರಿ ಈ ಒಂದು ಆಲ್ಬಮ್ ಸಾಂಗ್ ಎಲ್ಲರ ಮನಸ್ಸಿಗೆ ಹಿಡಿಸುತ್ತೆ. ಹಾಗಾಗಿ ಇದರ ಓಟ ಇದೀಗ ಟ್ರೆಂಡ್ ನತ್ತ ಸಾಗ್ತಾ ಇದೆ ಅಂತಾಲೆ ಹೇಳ್ಬಹುದು.
ತಮಿಳಿನ ಬಹುನಿರೀಕ್ಷಿತ ರಜನಿಕಾಂತ್ ಅವರು ಟಿಜೆ ಜ್ಞಾನವೇಲ್ ಅವರ ವೆಟ್ಟಯನ್ ಚಿತ್ರೀಕರಣವನ್ನ ಪೂರ್ಣಗೊಳಿಸಿದ್ದಾರೆ. ಅದರ ಒಂದು ಭಾಗವನ್ನ ಮುಂಬೈ ನಗರದಲ್ಲಿ ಚಿತ್ರೀಕರಿಸಲಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಪೋಸ್ಟರ್ಗಳು ಮತ್ತು ಟೀಸರ್ಗಳನ್ನ ಗಮನಿಸಿದ್ರೆ ಈ ಚಿತ್ರದಲ್ಲಿ ಮಾಸ್ ಮತ್ತು ಆಕ್ಷನ್ ಅವತಾರದಲ್ಲಿ ರಜನಿಕಾಂತ್ ಅವರನ್ನ ಪ್ರಾಜೆಕ್ಟ್ ಮಾಡಿರೋದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಈ ಚಿತ್ರವು ಬಹು ತಾರಾಗಣವನ್ನ ಹೊಂದಿದ್ದು ರಾಣಾ ದಗ್ಗುಬಾಟಿ, ಫಹದ್ ಫಾಸಿಲ್, ಮಲಯಾಳಂ ನಟಿ ಮಂಜು ವಾರಿಯರ್, ರಿತಿಕಾ ಸಿಂಗ್, ದುಷಾರಾ ವಿಜಯನ್ ಪ್ರಮುಖ ಪಾತ್ರಗಳಲ್ಲಿ ಜಿಎಂ ಸುಂದರ್, ರೋಹಿಣಿ, ರಾವ್ ರಮೇಶ್, ರಮೇಶ್ ತಿಲಕ್, ರಕ್ಷಣ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಬಾಲಿವುಡ್ನ ಅಮಿತಾಬ್ ಬಚ್ಚನ್ 33 ವರ್ಷಗಳ ನಂತರ ತಮ್ಮ 1991ರ ಹಮ್ ಸಹನಟ ರಜನಿಕಾಂತ್ ಅವರೊಂದಿಗೆ ದೊಡ್ಡ ಪರದೆಯ ಮೇಲೆ ಮತ್ತೆ ಒಂದಾಗೋದನ್ನ ಸಹ ನಿರೀಕ್ಷೆ ಮಾಡಬಹುದಾಗಿದೆ. ಡಿಒಪಿಯಲ್ಲಿ ಎಸ್ಆರ್ ಕತೀರ್, ಸಂಕಲನಕಾರರಾಗಿ ಫಿಲೋಮಿನ್ ರಾಜ್, ಕಲಾ ನಿರ್ದೇಶಕರಾಗಿ ಶಕ್ತಿ ವೆಂಕಟರಾಜ್, ನಿರ್ಮಾಣ ವಿನ್ಯಾಸಕರಾಗಿ ಕೆ ಕದೀರ್, ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಸಂಗೀತ ಸಂಯೋಜಿಸಿದ್ರೆ ಅನ್ಬರೀವ್ ಸಾಹಸ ಸಂಯೋಜನೆಯನ್ನ ಮಾಡಲಿದ್ದಾರೆ. ಈ ವರ್ಷದ ಅಕ್ಟೋಬರ್ನಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡುವ ಗುರಿಯನ್ನ ನಿರ್ಮಾಪಕರು ಹೊಂದಿದ್ದಾರೆ. 3 ದಶಕಗಳ ನಂತರ ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ಒಟ್ಟಾಗಿ ತೆರೆ ಹಂಚಿಕೊಳ್ತಾ ಇರೋದ್ರಿಂದ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಿದೆ. ದುನಿಯಾ ಸೂರಿ ಬಹಳ ದಿನಗಳಿಂದ ಕಾಗೆ ಬಂಗಾರ ಎನ್ನುವ ಸಿನಿಮಾ ಮಾಡೋದಾಗಿ ಹೇಳ್ತಾ ಬಂದಿದ್ರು. ಸೂರಿ ಅಭಿಮಾನಿಗಳು ಬಹಳ ವರ್ಷಗಳಿಂದ ಕಾಯ್ತಾ ಇರುವ ಸಿನಿಮಾ ಇದು. ಕೊನೆಗೂ ಆ ಸಿನಿಮಾ ಸೆಟ್ ಇರುವ ಸಮಯ ಹತ್ರ ಬಂದಿದೆ. ಇದೀಗ ನಾಯಕ ನಾಯಕಿ ಆಯ್ಕೆ ಕೂಡ ನಡೆದಿದೆ. ನಿರ್ಮಾಪಕರು ಸಿಕ್ಕಿದ್ದಾರೆ. ವರ್ಷಾಂತ್ಯಕ್ಕೆ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ. 9 ವರ್ಷಗಳ ಹಿಂದೆ ಸೂರಿ ಕೆಂಡ ಸಂಪಿಗೆ ಸಿನಿಮಾ ಮಾಡಿ ಗೆದ್ದಿದ್ರು. ಈ ಚಿತ್ರದ ಪ್ರೀಕ್ವೆಲ್ ಹಾಗೂ ಸೀಕ್ವೆಲ್ ಮಾಡೋದಾಗಿ ಕೂಡ ಹೇಳಿದ್ರು. ಪ್ರೀಕ್ವೆಲ್ ಕತೆಗೆ ಕಾಗೆ ಬಂಗಾರ ಎನ್ನುವ ಟೈಟಲ್ ಫಿಕ್ಸ್ ಮಾಡಿದ್ರು. ಸೀಕ್ವೆಲ್ ಅನ್ನ ಬ್ಲಾಕ್ ಮ್ಯಾಜಿಕ್ ಹೆಸರಿನಲ್ಲಿ ಕಟ್ಟಿಕೊಡೋದಾಗಿ ತಿಳಿಸಿದ್ರು. ಆದ್ರೆ ಕಾರಣಾಂತರಗಳಿಂದ ಕಾಗೆ ಬಂಗಾರ ತಡವಾಗಿತ್ತು. ಜಯಣ್ಣ ಕಂಬೈನ್ಸ್ ಬ್ಯಾನರ್ ನಲ್ಲಿ ಇದೀಗ ಸಿನಿಮಾ ಶುರುವಾಗ್ತಿದೆ. ಈ ಚಿತ್ರದಲ್ಲಿ ವಿರಾಟ್ ಹೀರೋ ಆಗಿ ನಟಿಸಲಿದ್ದಾರೆ. ನಟ ದುನಿಯಾ ವಿಜಯ್ ಪುತ್ರಿ ರಿತನ್ಯಾ ನಾಯಕಿಯಾಗಿ ಕಾಣಿಸಿಕೊಳ್ಳುವುದು ಖಚಿತವಾಗಿದೆ. ಮುಂದಿನ ತಿಂಗಳ ಕೊನೆಗೆ ಕಾಗೆ ಬಂಗಾರ ಸಿನಿಮಾ ಸೆಟ್ ಏರಲಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.